ಕಾರ್ಮಿಕರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿದ ಡಾಕ್ಟರ್ ಚಂದ್ರಶೇಖರ್. ತೃಪ್ತಿ ಹೆಲ್ತ್ ಕೇರ್ನ ಡಾಕ್ಟರ್ ಚಂದ್ರಶೇಖರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತುಕತೆ. ಕಾರ್ಮಿಕರ ಕಲ್ಯಾಣಕ್ಕೆ ಆರೋಗ್ಯವೇ ಮುಖ್ಯ. ಡಾಕ್ಟರ್ ಚಂದ್ರಶೇಖರ್. ಶಿಕಾರಿಪುರದಲ್ಲಿ ಕಾರ್ಮಿಕರಿಗೆ ಆರೋಗ್ಯ ಸಂದೇಶ ನೀಡಿದ ಡಾಕ್ಟರ್ ಚಂದ್ರಶೇಖರ್. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಮಹತ್ವದ ಕಾರ್ಯಕ್ರಮ ನಡೆಯಿತು. ಶಿಕಾರಿಪುರ ಕ್ಷೇತ್ರದ ಶಾಸಕರಾದ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರಿಗೆ ಆರ್ಪಿಎಲ್ ಕಿಟ್ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತೃಪ್ತಿ ಹೆಲ್ತ್ ಕೇರ್ನ ಡಾಕ್ಟರ್ ಚಂದ್ರಶೇಖರ್ ಅವರು ಭಾಗವಹಿಸಿ ಕಾರ್ಮಿಕರ ಆರೋಗ್ಯದ ಮಹತ್ವದ ಬಗ್ಗೆ ಹಾಗೂ ಆರೋಗ್ಯ ಕಾಳಜಿ ಕುರಿತಾಗಿ ಜನರನ್ನ ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯನ್ನ ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಪಡಿಸಬೇಕು ಎಂಬುದು ಬಿವೈ ರಾಘವೇಂದ್ರ ಅವರ ಕನಸಾಗಿತ್ತು. ಹಿಂದೆ ಬೆಂಗಳೂರಿಗೆ ಹೋಗಲು 2-3 ದಿನ ಬೇಕಾಗ್ತಿತ್ತು. ಆದರೆ ಈಗ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರುವಂತಹ ಸೌಲಭ್ಯ ದೊರಕಿರುವುದಾಗಿ ಹೇಳಿದ್ರು. ಬಿವೈ ರಾಘವೇಂದ್ರ ಅವರ ಸಾಧನೆಯನ್ನ ಕೊಂಡಾಡಿದರು. ಅಲ್ಲದೆ ಪ್ರತಿ ಗುರುವಾರ ಕಾರ್ಮಿಕರಿಗೆ ಉಚಿತ ತಪಾಸಣೆಯನ್ನ ತೃಪ್ತಿ ಹೆಲ್ತ್ ಕೇರ್ನಿಂದ ನೀಡುತ್ತಾ ಇರುವುದು ಗಮನಾರ್ಹವಾಗಿದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಸಿಆರ್, ಫ್ಲೋರೋಸ್ಕೋಪ್, ಕಿಡ್ನಿ ಸ್ಟೋನ್ ಸ್ಕ್ಯಾನಿಂಗ್, ಇಸಿಜಿ ರಿಪೋರ್ಟ್ ಸಹಿತ ಮಧುಮೇಹ ಪರೀಕ್ಷೆ, ರಕ್ತದೊತ್ತಡದ ಪರೀಕ್ಷೆ ಉಚಿತವಾಗಿ ಮಾಡುತ್ತಿರುವ ಡಾಕ್ಟರ್ ಚಂದ್ರಶೇಖರ್ ಅವರ ಸೇವೆ ಕಾರ್ಮಿಕರ ಮೇಲಿರುವ ಗೌರವವನ್ನು ತೋರಿಸುತ್ತದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕರ ಸಮಸ್ಯೆಗಳು, ಅವರ ಅಭಿವೃದ್ಧಿ ಹಾಗೂ ಕಲ್ಯಾಣದ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚಿಸಲಾಯಿತು. ಮತ್ತೆ ನಮ್ಮ ಸಂಸದರಾದ ರಾಘಣ್ಣ ಅವರು ಸಹ ಕನಸಿತ್ತು, ಶಿವಮೊಗ್ಗ ಜಿಲ್ಲೆ ಒಂದು ಸ್ಮಾರ್ಟ್ ಸಿಟಿ ಆಗ್ಬೇಕು, ಫ್ಲೈಓವರ್ಗಳು ಬರಬೇಕು. ಮೊದಲು ನಮಗೆಲ್ಲ ಬೆಂಗಳೂರಿಗೆ ಹೋಗಿ ಬರ್ಬೇಕಂತ ಹೇಳಿದ್ರೆ 2-3 ದಿನ ಬೇಕಾಗಿರ್ತಿತ್ತು. ಇವತ್ತೇನಿಲ್ಲ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ. ಒಂದು ರೋಡ್ ಕನೆಕ್ಟಿವಿಟಿ ಶಿಕಾರಿಪುರ ಬರ್ತಿರ್ಬೇಕಾದ್ರೆ ಈ ಬ್ಯಾಂಗ್ಳೂರ್ ನೈಸ್ ರೋಡಲ್ಲಿ ಹೋದಂಗೆ ಆಗ್ತದೆ. ಅಷ್ಟು ಒಳ್ಳೆ ಚೆನ್ನಾಗಿ ಅನ್ಸುತ್ತೆ. 120 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಬರ್ಬೋದು. ಅಷ್ಟು ಚೆನ್ನಾಗಿ ಎಲ್ಲ ಫೆಸಿಲಿಟೀಸ್ ನಿಮಗೆಲ್ಲ ಮಾಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ನಿಮ್ಮಂತವ್ರೆಲ್ಲ, ನಾವು ನೀವೆಲ್ಲ ಈ ತರ ಒಂದು ಕಣ್ಮಣಿನ ನಾವು ಕಾಣ್ಲಿಕ್ಕೆ ಸಾಧ್ಯನಾ ಅಂತೇಳಿ ಯಡಿಯೂರಪ್ಪನಜಿಯವರಿಗೆ ನಮಗೆ ಎಷ್ಟು ನಾವು ನೆನ್ಸ್ಕೊಂಡ್ರು ಹೇಳಿದ್ರು ಸಾಲದು. ಹೌದಾ ಇಲ್ಲ? ಆಮೇಲೆ ನಮ್ಮ ಇನ್ನೊಂದು, ನಿಮಗೆ ಈ ತಿಂಗಳ ಈ ಬರುವ ಮೇ 9ರಂದು ನಮ್ಮ ಯಡಿಯೂರಪ್ಪಜಿಯವರಿಗೆ ಅವರ ರಾಜಕೀಯ ಸಾಧನೆಗಳ 50 ವರ್ಷದ ಸಮಾರಂಭ ಇಟ್ಕೊಂಡಿದ್ದಾರೆ. ಅವರು ಇಲ್ಲಿಗೆ ಬಂದಂತ ಕಲ್ಲು ಮುಳ್ಳಿನ ಸಾಧನೆಗಳು, ಆ ದಾರಿಯುದ್ದಕ್ಕೂ ನಡ್ಕೊಂಬಂದು ಇವತ್ತು ನಮಗೆಲ್ಲ ಯಡಿಯೂರಪ್ಪಜಿಯವರಿಂದ ನಮಗೆ ಒಂದು ಒಳ್ಳೆ ದಿನಗಳನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ. ಆ ಒಂದು ದಿನಗಳ ಅವರ ಒಂದು ಸಂಭ್ರಮಾಚರಣೆನ ನಾವು ನೀವು ಎಲ್ಲರೂ ಜೊತೆಗೂಡಿ ದುರ್ಗದಲ್ಲಿ 9ನೇ ತಾರೀಕಿದೆ, ಆ ಸಂಭ್ರಮಿಸೋದಕ್ಕೆ ಶಿಕಾರಿಪುರ ಶಿವಮೊಗ್ಗ ಒಂದೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಅಲ್ಲಿ ಬಂದು ಸೇರ್ಬೇಕು. ಅವರಿಗೆ ನಾವು ಸೇರುವ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ 1-2 ಮಾತನ್ನು ಮುಗಿಸ್ತೇನೆ.